ನಾನು ಆ ಪೆಂಗಿನಷ್ಟು ಓದಿರೋ ಕ್ಯಾರೆಕ್ಟರ್ನಲ್ಲ, ಈ ಮಂಗಿನಷ್ಟು ಬುದ್ಧಿವಂತನ ಕ್ಯಾಟಗರಿಗೂ ಬರೋದಿಲ್ಲ. ಆದ್ರೆ ಬೈದ್ರು ಅಂತಾನು, ಅವಮಾನ ಮಾಡಿದ್ರು ಅಂತಾನು ಅಪ್ಪ ಅಮ್ಮನ ಬಿಟ್ಟು ಹೋಗೋ ಮಗ ಅಂತೂ ನಾನು ಅಲ್ವೇ ಅಲ್ಲ. ಇವತ್ತು ಕರ್ನಾಟಕದಲ್ಲಿ ನನ್ನ ಹಾಗೆ ಇರೋ ಎಷ್ಟೋ ಜನ ಮಕ್ಕಳಿದ್ದಾರೆ. ಅಂದಿದ್ದು ಅನ್ನಿಸ್ಕೊಂಡು ಕೊಟ್ಟಿದ್ದು ತಿನ್ಕೊಂಡು ಮನೆಯವರು ಮಾನ ಮರ್ಯಾದೆ ಅಂತ ಅನ್ಕೊಂಡು ಬದುಕ್ತಾ ಇದ್ದಾರೆ. ಅವರಲ್ಲಿ ನಾನು ಒಬ್ಬ ಅಂತ ಅನ್ಕೊಂಡು ಸುಮ್ಮನೆ ಬದುಕ್ತಾ ಇರೋದಷ್ಟೇ. ಕಣ್ಣಿಗೆ ಲೆನ್ಸ್ ಹಾಕೊಂಡು ಕನ್ನಡಕನ ದೂರ ಮಾಡ್ಕೋಬಹುದು. ತಲೆಯಲ್ಲಿ ಬಿಳಿ ಕೂದಲು ಬಂದ್ರೆ ಡೈ ಹಾಕೊಂಡು ಬಿಳಿ ಕೂದಲನ್ನ ಕಾಣಿಸ್ದೇ ಇರೋಂಗ್ ಮಾಡ್ಕೋಬಹುದು. ಆದರೆ ಕಡೆಗಾಲದಲ್ಲಿ ಯಾರಾನ ನಮಗೊಂದು ಸ್ವಲ್ಪ ಅನ್ನ ಬೇಸಾಕ್ತಾರೇನೋ, ಯಾರಾದರೂ ಮಾತ್ರ ನನಗೆ ಟೈಮ್ ಕರೆಕ್ಟಾಗಿ ಕೊಡ್ತಾರೇನೋ ಅಂತ ಯೋಚನೆ ಮಾಡೋ ವಯಸ್ಸಲ್ಲಿ ನಾವು ಅವ್ರನ್ನ ಅನಾಥರಾಗಿ ಬಿಟ್ಟು ಹೋಗ್ಬಾರ್ದು ಅನ್ನೋದು ನನ್ನ ಆಸೆ ಮೀನಾ. ನನ್ನ ಆಸೆನೂ ಅದೇ ರೀ. ಮತ್ತಿನ್ನೇನು ಟೆನ್ಷನ್ ಬಿಟ್ಟಾಕು.